ಇಂಗ್ಲಿಷ್ ವಾಕ್ಯಗಳಲ್ಲಿ ಶುಡ್ ಬಿ, ಮಸ್ಟ್ ಬಿ ಮತ್ತು ವುಡ್ ಬಿ ಹೇಗೆ ಬಳಸಬೇಕು? ಇಂಗ್ಲಿಷ್ ವಾಕ್ಯಗಳಲ್ಲಿ ಶುಡ್ ಬಿ, ಮಸ್ಟ್ ಬಿ ಮತ್ತು ವುಡ್ ಬಿ ಹೇಗೆ ಬಳಸಬೇಕು? ನಾನೀಗ ಕಲಿಸುತ್ತಿರುವುದು ಬಿ ಫಾರ್ಮ್. ಬಿ ಅಂದರೆ ಇರು ರೂಪ. ಕನ್ನಡದಲ್ಲಿ ಇರಬೇಕು ಅಥವಾ ಆಗಬೇಕು ಎಂದರ್ಥ. ಇದರಲ್ಲಿ ಯಾವುದೇ ಕ್ರಿಯೆ ಅಂದರೆ ಆ್ಯಕ್ಷನ್ ಅಥವಾ ವರ್ಬ್ ಇರುವುದಿಲ್ಲ. ನಾವು ಈಗ ಕಲಿಯುತ್ತಿರುವುದು ಬಿ ಫಾರ್ಮ್ ಅಂದರೆ ಬಿ ರೂಪ. 3 ಥರದ ವಾಕ್ಯಗಳ ರೂಪಗಳುಂಟು: ಬಿ ಫಾರ್ಮ್, ಹ್ಯಾವ್ ಫಾರ್ಮ್ ಮತ್ತು ಡೂ ಫಾರ್ಮ್. ಬಿ ರೂಪ ಅಂದರೆ ಇರು ರೂಪ ಹೇಳ್ತಾರೆ. ಅದಕ್ಕೆ ಒಂದು ವಸ್ತು ಅಥವಾ ವ್ಯಕ್ತಿ ಎಲ್ಲಿ, ಹೇಗೆ, ಯಾವ ಸ್ಥಿತಿಯಲ್ಲಿರ್ತದೆ. ಹ್ಯಾವ್ ರೂಪ ಅಂದರೆ ಒಂದು ವಸ್ತು ವ್ಯಕ್ತಿಯ ಬಳಿ ಏನಿದೆ, ವ್ಯಕ್ತಿ ಒಂದು ವಸ್ತು ಏನು ಮಾಡ್ತದೆ, ಅದಕ್ಕೆ ಆ್ಯಕ್ಷನ್ ಹೇಳ್ತಾರೆ. ಆ್ಯಕ್ಷನ್ ರೂಪ ಅಥವಾ ಡೂ ರೂಪ. ಈಗ ನಾವು ಇರು ರೂಪ ಅಂದರೆ ಬಿ ಫಾರ್ಮ್ಸನ್ನು ಕಲಿತೇವೆ. ಅದಕ್ಕಾಗಿಯೇ ನಾವು ಶುಡ್ ಬಿ, ಮಸ್ಟ್ ಬಿ ಮತ್ತು ವುಡ್ ಬಿಯನ್ನು ಕಲಿತಾ ಇದ್ದೇವೆ. ವಾಕ್ಯ ಮಾಡಬೇಕಾದ್ರೆ ಈ ಶುಡ್, ಮಸ್ಟ್, ವುಡ್ ಎದುರಿಗೆ ಏನಾದರೂ ಬೇಕು. ಬರೇ ಶುಡ್, ಮಸ್ಟ್, ವುಡ್ ಹೇಳಿದರೆ ಅವುಗಳಿಗೆ ಅರ್ಥ ಇರುವುದಿಲ್ಲ. ಅದರ ಎದುರಿಗೆ ಬಿ ಇರಬೇಕು ಅಥವಾ ಹ್ಯಾವ್ ಇರಬೇಕು ಅಥವಾ ಕಮ್, ಗೋ, ಟೇಕ್, ಬ್ರಿಂಗ್ ಇರಬೇಕು. ಇದನ್ನು ನಾನು ಹಿಂದಿನ ವಿಡಿಯೋದಲ್ಲೂ ಹೇಳಿದ್ದೇನೆ. ಈಗ ನಾವು ಶುಡ್ ಬಿ, ಮಸ್ಟ್ ಬಿ, ವುಡ್ ಬಿ ಇದರ ಬಿ ರೂಪದ ವಾಕ್ಯಗಳನ್ನು ಕಲಿಯೋಣ. ಬಿ ಫಾರ್ಮ್ ಅಂದರೆ ಕನ್ನಡದಲ್ಲಿ ಇಲ್ಲಿ ಇರಬೇಕು ಅಥವಾ ಆಗಬೇಕು ಎಂದರ್ಥ. ಇದರಲ್ಲಿ ಯಾವುದೇ ಕ್ರಿಯೆ, ಆ್ಯಕ್ಷನ್ ಅಥವಾ ವರ್ಬ್ ಇರುವುದಿಲ್ಲ. ಶುಡ್ ಬಿ ಅಂದರೆ ಏನು? ಶುಡ್ ಬಿ ಇರಬೇಕು, ನಿರೀಕ್ಷೆ ಅಥವಾ ಕರ್ತವ್ಯ. ಇರಬೇಕು, ಈ ಥರ ಇರಬೇಕು. ಇದು ಒಂದು ನಮ್ಮ ನಿರೀಕ್ಷೆ ಇರ್ಬೋದು ಅಥವಾ ಕರ್ತವ್ಯ ಇರ್ಬೋದು. ಇಲ್ಲಿ ಇರಬೇಕು ಎನ್ನುವುದು ನಿಯಮದ ಪ್ರಕಾರ ಅಥವಾ ನಿರೀಕ್ಷೆಯ ಪ್ರಕಾರ ಒಂದು ಕಡೆ ಇರುವುದನ್ನು ಸೂಚಿಸುತ್ತದೆ. ಇರಬೇಕು ಅಂದರೆ ಒಂದು ಕಡೆ ಇದೆ ಅಥವಾ ಒಂದು ಸ್ಥಿತಿಯಲ್ಲಿ ಇದೆ, ಅದನ್ನು ಸೂಚಿಸುತ್ತದೆ. ಪುಸ್ತಕಗಳು ಕಪಾಟಿನಲ್ಲಿ ಇರಬೇಕು. ದ ಬುಕ್ಸ್ ಶುಡ್ ಬಿ ಇನ್ ದ ಕಬರ್ಡ್. ದ ಬುಕ್ ಶುಡ್ ಬಿ ಇನ್ ದ ಕಬರ್ಡ್. ಮಕ್ಕಳು ಈಗ ಶಾಲೆಯಲ್ಲಿ ಇರಬೇಕು. ದ ಚಿಲ್ಡ್ರನ್ ಶುಡ್ ಬಿ ಆಟ್ ಸ್ಕೂಲ್ ನೌ. ನೀನು ಈಗ ಮನೆಯಲ್ಲಿರಬೇಕು. ಯು ಶುಡ್ ಬಿ ಆಟ್ ಹೋಮ್ ನೌ. ಶುಡ್ ಬಿಯ ಎರಡನೇ ಅರ್ಥ ಆಗಿರಬೇಕು, ನಿರೀಕ್ಷೆ. ಆಗಿರಬೇಕು, ನಿರೀಕ್ಷೆ. ಹೀಗೆ ಒಂದು ಕೆಲಸ ಆಗಿರಬೇಕು ಅಂತ ನಿರೀಕ್ಷೆ ಮಾಡುವುದು. ಈ ಹೊತ್ತಿಗೆ ಪಾರ್ಸೆಲ್ ಬಂದಿರಬೇಕು. ದ ಪಾರ್ಸೆಲ್ ಶುಡ್ ಬಿ ಹಿಯರ್ ಬೈ ನೌ. ನೆಕ್ಸ್ಟ್ ಮಸ್ಟ್ ಬಿ, ಇರಲೇಬೇಕು, ಖಂಡಿತವಾಗಿಯೂ ಅಥವಾ ಕಡ್ಡಾಯವಾಗಿ. ಇಲ್ಲಿ ಇರಲೇಬೇಕು ಎನ್ನುವುದು 100% ಖಚಿತತೆಯನ್ನು ಅಥವಾ ಕಡ್ಡಾಯವಾದ ನಿಯಮವನ್ನು ಸೂಚಿಸುತ್ತದೆ. ಆತ ತುಂಬ ಬುದ್ಧಿವಂತ, ಇರಲೇಬೇಕು. ಹಿ ಮಸ್ಟ್ ಬಿ ವೆರಿ ಸ್ಮಾರ್ಟ್. ನಿಮ್ಮ ಗುರುತಿನ ಚೀಟಿ ಯಾವಾಗಲೂ ನಿಮ್ಮ ಬಳಿ ಇರಲೇಬೇಕು. ಯುವರ್ ID ಕಾರ್ಡ್ ಮಸ್ಟ್ ಆಲ್ವೇಸ್ ಬಿ ವಿತ್ ಯು. ಅವನು ಸುಸ್ತಾಗಿರಲೇಬೇಕು. ಹಿ ಮಸ್ಟ್ ಬಿ ಟಯರ್ಡ್. ಮಕ್ಕಳು ಶಿಕ್ಷಕರ ಜೊತೆ ಇರಲೇಬೇಕು. ಚಿಲ್ಡ್ರನ್ ಮಸ್ಟ್ ಬಿ ವಿತ್ ದ ಟೀಚರ್. ಎಲ್ಲಿ ಇರಲೇಬೇಕು ಅನ್ನುವ ಅರ್ಥ ಬರ್ತದೋ ಅಲ್ಲಿ ಮಸ್ಟ್ ಬಿ ಬಂದೇ ಬರ್ತದೆ. ಮಸ್ಟಿನ ಅರ್ಥನೇ ಲೇಬೇಕು. ಮಸ್ಟ್ ಬಿ ಆಗಿರಲಿ, ಮಸ್ಟ್ ಹ್ಯಾವ್ ಆಗಿರಲಿ, ಮಸ್ಟ್ ಕಮ್, ಮಸ್ಟ್ ಗೋ ಆಗಿರಲಿ ಅಥವಾ ಮಸ್ಟ್ ಹ್ಯಾವ್ ಕಮ್, ಮಸ್ಟ್ ಹ್ಯಾವ್ ಗಾನ್ ಆಗಿರಲಿ, ಲೇಬೇಕು ಅನ್ನೋದು ಬಂದೇ ಬರ್ತದೆ. ನೆಕ್ಸ್ಟ್ ಈಗ ವುಡ್ ಬಿ. ಒಂದು ವೇಳೆ ಪರಿಸ್ಥಿತಿ ಹೀಗಿದ್ದರೆ ಆಗ ಹೀಗಿರುತ್ತಿತ್ತು. ಕಲ್ಪನೆ ಎಂದು ಹೇಳಲು ಅಥವಾ ಭವಿಷ್ಯದ ಬಗ್ಗೆ ಹೇಳಲು ಇದನ್ನು ಬಳಸಲಾಗುತ್ತದೆ. ಹೀಗಿದ್ದರೆ ಹಾಗಾಗುತ್ತಿತ್ತು, ಹಾಗಿದ್ದರೆ ಹೀಗಾಗುತ್ತಿತ್ತು ಎಂದು ನಾವು ಕಲ್ಪನೆ ಮಾಡುವಾಗ ವುಡ್ ಬಿಯನ್ನು ಬಳಸ್ತೇವೆ. ನೀನು ಇಲ್ಲಿ ಇದ್ದರೆ ಚೆನ್ನಾಗಿರುತ್ತಿತ್ತು. ಇಟ್ ವುಡ್ ಬಿ ನೈಸ್ ಇಫ್ ಯು ವರ್ ಹಿಯರ್. ನೀನು ಬಂದಿದ್ದರೆ ಚೆನ್ನಾಗಿರುತ್ತಿತ್ತು. ಇಟ್ ವುಡ್ ಬಿ ನೈಸ್ ಇಫ್ ಯು ಕೇಮ್.
ಮುಂದಿನ ಅರ್ಥ ವುಡ್ ಬಿಯ ಭವಿಷ್ಯದ ನಿಖರವಾದ ಸ್ಥಿತಿ, ಭವಿಷ್ಯದ ಕಲ್ಪನೆ. ಅವರು ನಮ್ಮ ಮುಂದಿನ ಮುಖ್ಯಸ್ಥರಾಗಿರುತ್ತಾರೆ. ಹಿ ವುಡ್ ಬಿ ಅವರ್ ನೆಕ್ಸ್ಟ್ ಬಾಸ್. ಆಕೆ ನನ್ನ ಭಾವಿ ಪತ್ನಿ ಇರುತ್ತಾರೆ. ಶಿ ವುಡ್ ಬಿ ಮೈ ವೈಫ್ ಇನ್ ದ ಫ್ಯೂಚರ್. ನಿಮಗೆ ಇನ್ನೂ ಇದನ್ನು ಡೀಟೇಲ್ ಆಗಿ ಕಲಿಸ್ಲಿಕ್ಕಿದ್ರೆ ನಾನು ನನ್ನ ಜೊತೆ ಕಲೀರಿ ಅನ್ನುವ ಒಂದು ಕೋರ್ಸನ್ನು ತಗೊಳ್ತಾ ಇದ್ದೇನೆ. ಅದರ ಫೀಸ್ ₹599. ಅದರಲ್ಲಿ ನಾನು ಇನ್ನೂ ಡೀಟೇಲ್ ಆಗಿ ವಿವರಿಸಿದ್ದೇನೆ. ನಿಮಗೆ ಯಾರಿಗಾದರೂ ಸೇರಲಿಕ್ಕಿದ್ರೆ ನನಗೆ ಕಮೆಂಟ್ ಮಾಡಿ ಅಥವಾ ನನ್ನ ನಂಬರಿಗೆ ₹599 UPI ಮೂಲಕ ಕಳಿಸಿ. ಆ ಕೋರ್ಸಲ್ಲಿ ನಾನು ಎಲ್ಲವನ್ನು ಇನ್ಕ್ಲೂಡ್ ಮಾಡಿದ್ದೇನೆ. 3 ತಿಂಗಳ ಕೋರ್ಸ್ ಅದು. ಡೈಲಿ 15 ನಿಮಿಷದ ವಿಡಿಯೋ. ಅಲ್ಲಿ ನಿಮಗೆ ಓದಲಿಕ್ಕೆ ಬರೀಲಿಕ್ಕೆ ಏನಿಲ್ಲ, ಬಟ್ ನಾನು ನಿಮಗೆ ಅಲ್ಲಿ ಎಲ್ಲ ಕಲಿಸ್ತೇನೆ. ನೀವು ಅದನ್ನು ವಿಡಿಯೋ ಕೇಳಿ, ನನ್ನ ವಿಡಿಯೋ ಕೇಳ್ತೀರಿ, 15 ನಿಮಿಷದ ವಿಡಿಯೋ ಕೇಳಿ ನನ್ನ ಜೊತೆ ಲಿಸನ್ ಆ್ಯಂಡ್ ಪ್ರಾಕ್ಟೀಸ್ ಅಥವಾ ಲಿಸನ್ ಆ್ಯಂಡ್ ರಿಪೀಟ್ ಅನ್ನೋದು ಆ ವಿಡಿಯೋದ ಹೆಸರು. ಅಲ್ಲಿ ನೀವು ಎಲ್ಲ ಕಲಿತೀರಿ.